ವೆಲ್ಕಮ್ ಟು ಮೈ ಚಾನಲ್. ನಾವೀಗ ಫ್ರಾನ್ಸ್ ಕ್ರಾಂತಿಯ ಬಗ್ಗೆ ಚರ್ಚಿಸೋಣ. ಫ್ರಾನ್ಸ್ ಕ್ರಾಂತಿಗೆ ಆರ್ಥಿಕ ಕಾರಣಗಳನ್ನು ಬರೆಯಿರಿ. ಫ್ರಾನ್ಸ್ ಇದು GPSTRನ 2-3 ವಾಕ್ಯಗಳಿಗೆ ಉತ್ತರಿಸಿ ಅಥವಾ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಎಂದು ಕೇಳಿದಾಗ ನಾವು ಒಂದು 5 ವಾಕ್ಯಗಳನ್ನು ನೆನಪಿಟ್ಟುಕೊಂಡಾಗ 2-3 ವಾಕ್ಯಗಳಿಗೆ ಸಂಬಂಧಿಸಿದಂತೆ ಮತ್ತು 5-6 ವಾಕ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಬಹುದು. ಫ್ರಾನ್ಸ್ ಕ್ರಾಂತಿಗೆ ಆರ್ಥಿಕ ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದಾಗ ಈ ರೀತಿ ನಾವು ಉತ್ತರಗಳನ್ನು ಬರೆಯಬೇಕಾಗುತ್ತೆ. ಫ್ರಾನ್ಸ್ ಕೃಷಿ ಪ್ರಧಾನವಾದ ರಾಷ್ಟ್ರ ಆಗಿತ್ತು. ಅಂತ ಫ್ರಾನ್ಸ್ ದೇಶದಲ್ಲಿ ಕೃಷಿ ಅನ್ನೋದು ಪ್ರಮುಖವಾಗಿತ್ತು. ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿ ಆಗಿದ್ದರೂ ಸಹ ಕೃಷಿಯು ತೀರಾ ಹಿಂದುಳಿದಿತ್ತು. ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು. ರೈತರು ಹೆಚ್ಚು ತೊಂದರೆಗೆ ಒಳಗಾಗುತ್ತಿದ್ದರು. ಬರಗಾಲಗಳು ಸಾಮಾನ್ಯವಾಗಿದ್ದವು. ಇದರಿಂದ ಆಹಾರಕ್ಕಾಗಿ ದಂಗೆಗಳಾಗಿದ್ದವು. ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು. ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಮಧ್ಯವರ್ತಿಗಳ ಪ್ರವೇಶದಿಂದಲೂ ಅಭಿವೃದ್ಧಿ ಕುಂಠಿತಗೊಂಡಿತ್ತು. ಈ ಕಾರಣಗಳಿಂದ ಉತ್ಪಾದನೆ ತೀರಾ ಕೆಳಮಟ್ಟದಲ್ಲಿತ್ತು. ಅಂದರೆ ಫ್ರಾನ್ಸ್ ದೇಶದಲ್ಲಿ ಕೃಷಿ ಅನ್ನೋದು ಪ್ರಮುಖವಾಗಿತ್ತು. ಕೃಷಿಯಲ್ಲಿ ಅಭಿವೃದ್ಧಿ ಆಗಿದ್ದರೂ ಸಹ ಕೃಷಿ ಅನ್ನೋದು ತೀರಾ ಹಿಂದುಳಿದಿತ್ತು. ಹೇಗಪ್ಪ ಅಂತಂದ್ರೆ ಕೃಷಿ ಭೂಮಿಯೆಲ್ಲ ಫಲವತ್ತತೆಯಿಂದ ಕೂಡಿದ್ರೂ ಕೂಡ ಅದರಲ್ಲಿ ಬರುವಂತಹ ಉತ್ಪತ್ತಿ ಬಹಳ ಕಡಿಮೆ ಇತ್ತು. ಮಧ್ಯವರ್ತಿಗಳ ಹಾವಳಿಯಿಂದ ರೈತರು ತುಂಬ ತೊಂದರೆಗೆ ಒಳಗಾಗುತ್ತಿದ್ದರು. ಫ್ರಾನ್ಸ್ ದೇಶದಲ್ಲಿ ಆಗಾಗ ಬರಗಾಲಗಳು ಸಾಮಾನ್ಯವಾಗಿದ್ದವು. ಇದರಿಂದ ಹೆಚ್ಚು ಆಹಾರಕ್ಕಾಗಿ ದಂಗೆಗಳಾಗುತ್ತಿದ್ದವು. ಅಂದರೆ ಆ ಫ್ರಾನ್ಸ್ ದೇಶದ ಲೂಯಿ ಮನೆತನವು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಿರಲಿಲ್ಲ. ತಾವು ತುಂಬ ಸ್ವಾರ್ಥಿಗಳಾಗಿ ಆಡಳಿತವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು. ಈ ವೃತ್ತಿ ಸಂಘಗಳು ಲೂಯಿ ಮನೆತನದವರೇ ಹೇಳಿದಂತೆ ಕೇಳ್ತಾ ಇದ್ರು. ಹಾಗಾಗಿ ಕೈಗಾರಿಕೆಗಳಿಂದ ಬಂದಂತಹ ಎಲ್ಲ ಲಾಭವೂ ಕೂಡ ಲೂಯಿ ಮನೆತನಕ್ಕೆ ಸಲ್ತಾ ಇತ್ತು. ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಮಧ್ಯವರ್ತಿಗಳ ಪ್ರವೇಶದಿಂದಲೂ ಅಭಿವೃದ್ಧಿ ಅನ್ನೋದು ಇರ್ತಾ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಕೃಷಿಯಲ್ಲಾಗಲಿ ಅಥವಾ ಕೈಗಾರಿಕೆಯಲ್ಲಾಗಲಿ ಉತ್ಪಾದನೆ ಅನ್ನೋದು ತುಂಬ ತೀರಾ ಕೆಳಮಟ್ಟದಲ್ಲಿತ್ತು. ಆಮೇಲೆ ಕೈಗಾರಿಕಾ ಕಾರ್ಮಿಕರು ಮತ್ತು ಕೃಷಿ ಕಾರ್ಮಿಕರು ತುಂಬ ತೊಂದರೆಗೆ ಒಳಗಾಗುತ್ತಿದ್ದರು. ಈ ಎಲ್ಲ ಕಾರಣಗಳಿಂದ ಫ್ರಾನ್ಸ್ ಮನೆತನದ ವಿರುದ್ಧ ಫ್ರಾನ್ಸ್ ದೇಶದ ಜನರು ರೊಚ್ಚಿಗೆದ್ದು ಕ್ರಾಂತಿಗೆ ಕಾರಣವಾಗಿ ತೊಡಗಿದರು.